ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಇದರಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮುಂದೆ ಬೆಂಗಳೂರು ದೇಶದ ಹಬ್ ಆಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇತ್ತು. ಈಗ ಅವೆಲ್ಲವೂ ಕೂಡ ಯೋಚನೆ ಮಾಡೋ ಪರಿಸ್ಥಿತಿಗೆ ನೀವು ತಂದಿದ್ದೀರ. ಇದನ್ನು ನಾನು ಖಂಡಿಸ್ತೀನಿ. ಇವತ್ತು ಏನು 3 ಜನ ಬಂಧಿಸಿದ್ದೀರ, ಅವ್ರನ್ನ ರಾತ್ರಿ ಅವ್ರಿಗೆ ಜೇಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ, ಜೇಸಿಗೆ ಕೊಟ್ಟಿದ್ದಾರೆ. ನನಗನ್ಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತೈತೆ. ತನಿಖೆ ಮಾಡಬೇಕಾಯಿತು, ಕ್ರಮ ತೆಗೆದುಕೊಳ್ಬೇಕಾಯಿತು. ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ ಅಂದ ಮುಲಾಜಿಲ್ಲ ಅಂದರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸೋದ? ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ನನಗೆ ಬುದ್ಧಿವಾದ ಹೇಳಕ್ಕೆ ಮುಂಚೆ ಅವರು ಯಾರೋ ಕಾಂಗ್ರೆಸ್ ಅವರು, ನಾನು ಬೆಂಗಳೂರನು, ನಾನು ಬೆಂಗಳೂರಲ್ಲೇ ಹುಟ್ಟಿರೋದು, ನಮ್ಮ ಅಪ್ಪನೂ ಬೆಂಗಳೂರಲ್ಲೇ ಹುಟ್ಟಿರೋದು, ನಮ್ಮ ತಾತನೂ ಬೆಂಗಳೂರು, ನಮ್ಮ ಮುತ್ತಾತನೂ ಬೆಂಗಳೂರು, ಇಲ್ಲೇ ಹುಟ್ಟಿದ್ದೀನಿ ನಾನು ಬೆಂಗಳೂರನ್ನು ಪ್ರೀತಿಸೋವಂಥವ್ರು. ಬುದ್ಧಿವಾದ ಹೇಳಕ್ಕೆ ಮುಂಚೆ ನೀವು ಇದೇ ಬೆಂಗಳೂರಲ್ಲಿ ಕಸದ ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಿದಾಗ ನೀವೇನೇ ಅಂತ ಹೇಳಿದ್ರಿ? ಗಾರ್ಬೇಜ್ ಸಿಟಿ ಅಂತ ಹೇಳಿದ್ರಿ. ಅವಾಗ ಏನಿತ್ತು ನಿಮಗೆ? ಅವಾಗ ಬೆಂಗಳೂರು ಬಗ್ಗೆ ನಿಮ್ಮ ಮಾನ ಮರ್ಯಾದೆ ಗೌರವ ಇರಲಿಲ್ವ ನಿಮಗೆ? ಅವಾಗ ಗಾರ್ಬೇಜ್ ಸಿಟಿ, ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ರಲ್ಲ, ಅವಾಗೆಲ್ಲ ಹೋಗಿತ್ತು ನಿಮಗೆ? ಇದು ನಮಗೆ ಬುದ್ಧಿವಾದ ಹೇಳುವಂಥವ್ರು ನೀವು. ನಾವು ಬೆಂಗಳೂರನ್ನು ಪ್ರೀತಿಸುವಂಥವ್ರು, ಬೆಂಗಳೂರು ವಾಸಿ ನಾವು. ತಲಾಂತರಗಳಿಂದ ಇಲ್ಲೇ ಇದ್ದೀರಿ ನಾವು. ಇವತ್ತು ನೆನ್ನೆ ಮೊನ್ನೆ ಬಂದಿಲ್ಲ ನಾವು, ತಲಾಂತರಗಳಿಂದ ಇಲ್ಲೇ ಇದ್ದೀರಿ. ಬೆಂಗಳೂರಿಗೆ ಆಗಿರುವಂಥ ನೋವಿನ ಬಗ್ಗೆ ನಾನು ಹೇಳಿದ್ದೀನಿ, ಮಾಡಬೇಡಿ ಅಂತ ಹೇಳಿದ್ದೀನಿ, ವಿನಂತಿ ಮಾಡಿದ್ದೀನಿ ಅವ್ರಿಗೆ, ಮಾಡಬೇಡಿ ಅಂತ ಹೇಳಿ. ನೀವು ಅದೇ ಚಾಳಿಯನ್ನು ಹೇಳೋದೊಂದು ಮಾಡೋದೊಂದಾದರೆ, ಘೋಷಣೆನೇ ಕೂಗಿಲ್ಲ ಅಂತ ಯಾಕೆ ಮಂತ್ರಿಗಳು ಹೇಳಿದರು? ವಿಧಾನಸೌಧದಲ್ಲಿ ಘೋಷಣೆನೇ ಕೂಗಿಲ್ಲ. ಇದೆಲ್ಲ ಚಲುವರಾಯಸ್ವಾಮಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ BJPಯವರೇ ಕೂಗಿಸ್ತರು ಅಂತ ಹೇಳಿದ್ರಲ್ಲ. ಈಗ ಯಾವುದು FSLI ರಿಪೋರ್ಟು, ಅದರಲ್ಲಿ ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಂದಿದೆ? ಹಂಗಾರೆ ಕಾಂಗ್ರೆಸ್ ನಿಲುವೇನು ಇವ್ರ ಬಗ್ಗೆ? ಯಾರು ಆ ನಾಜೀರ್ ಬಗ್ಗೆ ಏನು ಮಾಡ್ತೀರಾ? ಕ್ರಮ ಏನು ತೆಗೆದುಕೊತೀರಾ ನಾಜೀರ್ ಮೇಲೆ? ಅವ್ರನ್ನ ಬಂಧಿಸ್ತೀರಾ? ಅವ್ರ ಮೆಂಬರ್ಶಿಪ್ನ ವಜಾ ಮಾಡ್ತೀರಾ? ಕರ್ಕೊಂಬಂದವ್ರು ಅವರು, ಘೋಷಣೆ ಕೂಗಿಸ್ತವ್ರು ಅವರು. ನಿಮ್ಮ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಅದು ಅಟ್ಲೀಸ್ಟ್ ಸರ್ಟಿಫೈ ಮಾಡಿ. ಇವ್ರು ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲ ಅನ್ನೋ ಸರ್ಟಿಫೈಟ್ ಮಾಡಿ. ಈಗೆಲ್ಲ ಕೆಲವು ಮಾಧ್ಯಮದಲ್ಲಿ ಅವ್ರ ಜೊತೆ ಇರೋ ಫೋಟೋಗಳು, ಅವರು ವಿಶ್ ಮಾಡ್ತಾ ಇರೋದು, ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡ್ತಾ ಇರೋದೆಲ್ಲ ಮಾಹಿತಿ ಕೊಟ್ಟಿದ್ದ. ಅವರೇ ಹೇಳಿದ್ದಾನೆ, ಹಾವೇರಿಯವನೊಬ್ಬ ನಾನೇ ಕಾಂಗ್ರೆಸ್ ಕಾರ್ಯಕರ್ತ ಅಂತಲೇ ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ. ಅಂದರೆ ನಿಮ್ಮ ಕಾಂಗ್ರೆಸ್ ಯಾವ ಕಡೆ ಹೋಗ್ತಾ ಇದೆ? ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕಡೆ ಹೋಗ್ತಾ ಇದೆಯಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರು? ಅದನ್ನು ಜನಗಳ ಮುಂದೆ ಹೇಳಿ. ನಾನು ಹೇಳ್ದಲ್ಲ, ನಜೀರ್ ಅವರೇ ಕರ್ಕೊಂಬಂದಿದ್ದು, ಅವರೇ ಪಾಸ್ ಕೊಟ್ಟಿದ್ದು, ಘೋಷಣೆ ಕೂಗಿದ್ದಾರೆ. ಅದನ್ನು ನಜೀರ್ ಇದನ್ನೇ ರಾಜ್ಯಸಭಾ ಸದಸ್ಯವನ್ನು ಅನರ್ಹಗೊಳಿಸಬೇಕು. ನಾಸೀರ್ ಹುಸೇನನ್ನು ಮತ್ತು ಅವ್ರನ್ನೂ ಕೂಡ ಇದರಲ್ಲಿ ಅಪರಾಧಿ ಪಟ್ಟಿಯಲ್ಲಿ ಸೇರಿಸಬೇಕು. ಇದು BJPಯ ಆಗ್ರಹ. ಸರ್, ಈ ಮಂಡ್ಯದಲ್ಲಿ ನಿಮ್ಮ BJP ಕಾರ್ಯಕರ್ತರು ಇದು ಮಾಡಿದ್ದಾರೆ ಸರ್, ರಾತ್ರಿ ವಶಕ್ಕೆ